ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಈಗ ಸಂಕಷ್ಟ ಎದುರಾಗಿದೆ. ಖ್ಯಾತ ಬಿಗ್ ಬಾಸ್ ಶೋಗೆ ಒಂದಿಷ್ಟು ವಿಘ್ನ. ಕನ್ನಡದ ಬಿಗ್ ಬಾಸ್ ಬಂದ್ ಮಾಡುವಂತೆ ನೋಟಿಸ್ ಒಂದು ಬಂದಿದೆ. ಖ್ಯಾತ ಬಿಗ್ ಬಾಸ್ ಶೋಗೆ ಒಂದು ತರಹದ ಸಂಕಷ್ಟ ಎದುರಾಗಿರುವಂತಹದ್ದು. ಬಿಗ್ ಬಾಸ್ ಶೋ ಅನ್ನ ಬಂದ್ ಮಾಡಬೇಕು ಅಂತ ಹೇಳಿ ನೋಟಿಸ್ ಬಂದಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿಲ್ಲ ಅನ್ನೋ ಕಾರಣ ಸೂಕ್ತ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣೆ ಮಾಡದ ಆರೋಪವೂ ಕೂಡ ವ್ಯಕ್ತವಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಪಡೆದಿಲ್ಲ. ಬಿಡದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೆಯುತ್ತಿರುವಂತಹ ಬಿಗ್ ಬಾಸ್, ಖ್ಯಾತ ಬಿಗ್ ಬಾಸ್ ಶೋಗೆ ಒಂದಿಷ್ಟು ವಿಘ್ನಗಳು ಎದುರಾಗಿದೆ. ಕನ್ನಡ ಬಿಗ್ ಬಾಸ್ ಬಂದ್ ಮಾಡುವಂತೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಶಾಕ್ ಎದುರಾಗಿರುವಂತಹದ್ದು. ಖಾಸಗಿ ವಾಹಿನಿಯ ಸ್ವಾಮ್ಯದಲ್ಲಿ ಇರುವಂತಹ ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುತ್ತೆ. ಆದರೆ ಅದರ ಆಯೋಜಕರು ಕೆಲ ನೀತಿ ನಿಯಮಗಳನ್ನು ಅನುಸರಿಸಿಲ್ಲ. ಅದರಲ್ಲೂ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯ ನಿರ್ಮಾಣ ಮತ್ತು ಕಾರ್ಯಕ್ರಮದಲ್ಲಿ ಉಂಟಾಗುವ ತ್ಯಾಜ್ಯ, ಆ ತ್ಯಾಜ್ಯದ ಸಮರ್ಪಕ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅನ್ನುವ ದೂರುಗಳು ಕೂಡ ಕೇಳಿ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಕಂಟೆಸ್ಟೆಂಟ್ಗಳು ಬಳಸಲಾಗುವ ಆ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದಕ್ಕೊಂದು ವ್ಯವಸ್ಥೆಗಳು ಬೇಕಲ್ಲ. ಬಿಗ್ ಬಾಸ್ ಮನೆ ಕಟ್ಟಿಕೊಂಡು ಅದಕ್ಕೊಂದಷ್ಟು ಕಂಟೆಸ್ಟೆಂಟ್ಗಳನ್ನು ಕರೆಸಿ ಅವರ ಜೊತೆ ಟಾಸ್ಕ್ ಆಡಿಸಿ ಮನದ ಟಿವಿಗಳ ಸ್ಕ್ರೀನ್ ಮೇಲೆ ಅವರ ಟಾಸ್ಕ್ಗಳನ್ನು ನೋಡಿ ಆಡಿಯನ್ಸ್ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವೆಲ್ಲವಕ್ಕೂ ಮೂಲವಾಗಿರುವ ತ್ಯಾಜ್ಯಗಳನ್ನು ಹೆಂಗೆ ವಿಲೇವಾರಿ ಮಾಡ್ತೀರಿ? ಆಯೋಜಕರಲ್ಲಿ ಕೇಳಲಾಗಿದೆ ಈ ಪ್ರಶ್ನೆಗಳನ್ನು. ಇನ್ನು ಮುಂದಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಆಯೋಜಕರಿಗೆ ನೋಟಿಸ್ ನೀಡಿದ್ದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಲು ವಿಫಲರಾಗಿದ್ದರಿಂದ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಒಂದು ಕಡೆ ಬಳಸುವ ಒಂದಷ್ಟು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ. ಮತ್ತೊಂದು ಕಡೆ ನೀರಿನ ಘಟಕವೂ ಕೂಡ ಸ್ಥಾಪನೆ ಆಗಿಲ್ಲ. ಅಂದರೆ ವೇಸ್ಟೇಜ್ ನೀರು ಹೆಂಗೆ ಹೋಗಬೇಕು, ಎತ್ತ ಹೋಗಬೇಕು, ಅದರ ವಿಲೇವಾರಿ ಹೆಂಗೆ, ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಬಿಗ್ ಬಾಸ್ ಆಯೋಜಕರು ವಿಫಲರಾಗಿದ್ದಾರೆ ಅನ್ನೋ ದೂರು ಕೂಡ ಇದೆ. ಇನ್ನು ಈ ಸ್ಥಳ ಇರೋದು ಬಿಗ್ ಬಾಸ್ ಸೀಸನ್ 12 ನಡೀತಾ ಇರೋದು ಬಿಡದಿ ಸಮೀಪದ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆಯನ್ನು ನಿರ್ಮಿಸಲಾಗಿದೆ. ಈ ನೋಟಿಸ್ ಮತ್ತು ಸೂಚನೆಯಿಂದಾಗಿ ಬಿಗ್ ಬಾಸ್ ಶೋ ಆಯೋಜಕರಿಗೆ ದೊಡ್ಡ ಸಮಸ್ಯೆಯಾಗಿದ್ದು ಶೋ ಬಂದ್ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಿದೆ. ನೀವು ಮನೆ ನಿರ್ಮಾಣ ಮಾಡ್ತೀರಿ, ಮನೆಗೆ ಚೆನ್ನಾಗಿ ಪೈಂಟ್ ಹೊಡಿತೀರಿ, ಮನೆ RCC ಬಿಲ್ಡಿಂಗ್ಗೆ, ಆದರೆ ಎದುರುಗಡೆ ಚರಂಡಿ ಇಲ್ದಲೇ ಇದ್ರೆ ನೀರೆಲ್ಲಿಗೆ ಹೋಗೋಣ? ಮೊದಲು ಮಾಡಬೇಕಾದ ವೈಜ್ಞಾನಿಕ ಸೂತ್ರಗಳಿದ್ದಾವೆ. ನೀವು ಬಳಸುವಂತಹ ವಸ್ತುಗಳ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕಲ್ಲ. ಬೇಕಾಬಿಟ್ಟು ಎಲ್ಲಿ ಬೇಕಲ್ಲಿ ಬಿಸಾಕೋದ? ಅದರ ಅರ್ಥ ಬಿಗ್ ಬಾಸ್ ಮನೆಯವರು ಬಿಸಾಕಿದ್ದಾರೆ ಅಂತಲ್ಲ. ಅದನ್ನು ಹೆಂಗೆ ವಿಲೇವಾರಿ ಮಾಡ್ತೀರಿ ಅನ್ನೋ ಪ್ರಶ್ನೆ. ತ್ಯಾಜ್ಯ ಸಂಸ್ಕರಣೆ ವಿಲೇವಾರಿ ಹೆಂಗೆ ಮಾಡ್ತೀರಿ? ಮಾಲಿನ್ಯ ನಿಯಂತ್ರಣಾ ಮಂಡಳಿ ಸ್ವತಃ ಬಿಗ್ ಬಾಸ್ಗೆ ನೋಟಿಸನ್ನು ಕೊಟ್ಟಿದೆ. ನೀವು ಇವೆಲ್ಲವನ್ನೂ ಕೂಡ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಹಾಗಾಗಿ ನಿಮಗೆ ಕಾರ್ಯಕ್ರಮ ನಡೆಸುವ ಯೋಗ್ಯತೆ ಇಲ್ಲ. ಬಿಡದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಿರುವಂಥ ಬಿಗ್ ಬಾಸ್, ನಿಮಗೆ ಬಿಗ್ ಬಾಸ್ ಅನ್ನು ನಡೆಸುವ ಯೋಗ್ಯತೆ ಇಲ್ಲ, ಹಾಗಾಗಿ ಬಂದ್ ಮಾಡುವುದು ಒಳಿತು ಅಂತ ಹೇಳಿ. ಕಾರಣ ಒಂದು ನೀತಿ ನಿಯಮಗಳಿದ್ದಾವೆ. ಮಾಲಿನ್ಯವನ್ನು ಹೆಂಗೆ ತಡೆಗಟ್ಟಬೇಕು ಅಂತ ಹೇಳಿ ಬಹಳಷ್ಟು ದೇಶಗಳು ತಲೆ ಕೆಡಿಸ್ಕೊಂಡು ಕೂತಿರಬೇಕಾದ್ರೆ ಮಾಲಿನ್ಯ ಹೆಂಗೆ ಮಾಡಬೇಕು ಅಂತ ಬಿಗ್ ಬಾಸ್ ಯೋಚನೆ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವಗೊಂಡಿದೆ. ಮಾಲಿನ್ಯಗಳನ್ನು ತಡೆಗಟ್ಟಬೇಕು. ಅದು ವಾಯು ಮಾಲಿನ್ಯ ಆಗಿರಲಿ, ಜಲ ಮಾಲಿನ್ಯ ಆಗಿರಲಿ, ಯಾವುದೇ ಮಾಲಿನ್ಯ ಆಗಿರಲಿ, ಶಬ್ದ ಮಾಲಿನ್ಯನೇ ಆಗಿರಲಿ, ಅದನ್ನು ಹೆಂಗೆ ತಡೆಗಟ್ಟಬೇಕು ಎನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಬಿಗ್ ಬಾಸ್ಗೆ ಈ ಶಾಕ್ ನಿಜಕ್ಕೂ ಕೂಡ ಆಘಾತಕಾರಿಯಾಗಿ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.